ಸ್ನೇಹಿತರೆ, ನಿನ್ನೆ ಪೊಲೀಸ್ ಇಲಾಖೆಯಿಂದ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ಒಂದು ನೋಟಿಸ್ ಬಂದಿರ್ತೈತಿ. ಏನೈತಿ, CR, DR ದಾಗ ಕ್ವಾಲಿಫಿಕೇಶನ್ ಚೇಂಜ್ ಮಾಡ್ಯಾರ, ಮತ್ತು ಏಜ್ನಲ್ಲಿ ಕೂಡ ಚೇಂಜಸ್ ಮಾಡಿರ್ತಿರ್ತಾರೆ. ಮತ್ತು ಹಲವಾರು ವಿದ್ಯಾರ್ಥಿಗಳು ಸರ ನೋಟಿಫಿಕೇಶನ್ ಯಾವಾಗ ಆಕತ್ರಿ, ಸೊ ಇದ್ರ ಜೊತೆಗೆ ಮತ್ತು ವಿಲೇಜ್ ತಗೊಂಡು ನೋಟಿಫಿಕೇಶನ್ ಯಾವಾಗ ಆಕತ್ರಿ ಅಂತ ಕೇಳ್ತಿದ್ರಿ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡತ್ತನ. ಇಲ್ಲಿ ನೋಡ್ರಿ, ಈಗ ಬಂದಿರತಕ್ಕಂಥ ಯಾವ್ದು ನೋಟಿಸ್ ಅದನ್ನ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡಿರೋದು ನೋಡ್ರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡ್ಲಾರ್ದ ಅಲ್ಲಿ ಜಾಯ್ನ್ ಆಗ್ರಿ. ಯಾಕಂದ್ರೆ ಏನೇ ಪೊಲೀಸ್ ಜಾಬ್ಸ್ ನೋಟಿಫಿಕೇಶನ್ ಬಂದ್ರು ಕೂಡ ನಾ ಅಲ್ಲಿ ಶೇರ್ ಮಾಡ್ತಾ ಇರ್ತನ. ನೀವೇನಾದ್ರೆ ಜಾಯ್ನ್ ಇದ್ರಂದ್ರೆ ನಿಮ್ಗೆ ನೋಡ್ಕೊಳಕ್ ಈಸಿ ಆಕೈತಿ. ಈಗ ಬಂದಿರತಕ್ಕಂಥ ನೋಟಿಸ್ ಅದನ್ನ ನಿಮಗೆ ಮೊದಲು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ನಿಮ್ಗೆ ಮುಂದೆ ತಿಳಿಸ್ಕೊಡತ್ನ ನೋಟಿಫಿಕೇಶನ್ ಯಾಕೆ ಆಕೈತಿ, ಸೊ ಇದ್ರ ಜೊತೆಗೆ ಏನೇನು ಅಪ್ಡೇಟ್ ಇದ್ದಿರ್ತೈತಿ ಅದನ್ನ ಮುಂದೆ ತಿಳಿಸ್ಕೊಡ್ತಾನೆ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡತ್ತಿರ್ಬೋದು. ಈಗ ಏನು ಕೊಟ್ಟಾರ ಅಂದ್ರೆ ವಿಷಯ ಒಳಗೆ ನೋಡ್ರಿ. ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿನ ಕಾನ್ಸ್ಟೇಬಲ್ ವೃಂದದ ಹುದ್ದೆಗಳಿಗೆ ನೇಮಕಾತಿಯ ಕುರಿತು ಇಲ್ಲಿ ಕೆಳಗೆ ಬರಂಗ ಸ್ವಲ್ಪ ಏನೇನು ಚೇಂಜಸ್ ಮಾಡ್ಯಾರ. ಏಜಲ್ಲಿ ಕೂಡ ಚೇಂಜಸ್ ಮಾಡಿರ್ತಿರ್ತಾರೆ. ಇಲ್ಲಿ ಬರೋದಾದ್ರೆ ಇಲ್ಲಿ ನೋಡ್ರಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಇದ್ರೊಳಗೆ ನೋಡ್ರಿ, ನೀವು ಕನ್ಫ್ಯೂಸ್ ಆಗಬೇಡ್ರಿ. ಎದಕ್ಕೆ ಕನ್ಫ್ಯೂಸ್ ಆಗಬೇಡ ಅಂದ್ರೆ, ಮೊದಲ ಏಜ್ ಲಿಮಿಟ್ ಬೇರೆ, ಏಜ್ ರಿಲ್ಯಾಕ್ಷನ್ ಬೇರೆ. ಮೊದಲು ಏನು ಮಾಡಿದ್ರು ಅಂದ್ರೆ ಏಜ್ ರಿಲ್ಯಾಕ್ಷನ್ ಮಾಡಿದ್ರು. ಈಗ ಏಜ್ ಲಿಮಿಟ್ನಲ್ಲಿ ಏನು ಚೇಂಜಸ್ ಮಾಡ್ಯಾರ. ಏನೈತಿ, ಈಗ ಏಜ್ ಲಿಮಿಟ್ ಅಂದ್ರೆ ವಯೋಮಿತಿ ಹೆಚ್ಚಳ, ಏಜ್ ರಿಲ್ಯಾಕ್ಷನ್ ಅಂದ್ರೆ ವಯೋಮಿತಿ ಸಡಿಲಿಕೆ. ಮೊದಲು ಏನು ಮಾಡಿದ್ರು ಅಂದ್ರೆ ವಯೋಮಿತಿ ಸಡಿಲಿಕೆ ಮಾಡಿದ್ರು. ಈಗ ಏನು ಮಾಡ್ಯಾರ ಅಂದ್ರೆ ವಯೋಮಿತಿ ಹೆಚ್ಚಳ, ಇದು ಪರ್ಮನೆಂಟ್. ಇಲ್ಲಿ ನೋಡ್ರಿ, ಈಗ ಏಜ್ ಲಿಮಿಟ್ ಎಟ್ ಮಾಡ್ಯಾರ, ಇಲ್ಲಿ ನೋಡ್ಬೋದು ಏಜ್ ಲಿಮಿಟ್. ಇದ್ರೊಳಗೆ ನೋಡ್ರಿ, ಈಗ ಅದರ್ಸ್ ಒಳಗೆ 18ರಿಂದ 28 ವರ್ಷ ಇದ್ದಿರ್ತೈತಿ. ನೀವು ಪ್ಲಸ್ ಏನೈತಿ 5 ವರ್ಷ ಏನೈತಿ ಆ್ಯಡ್ ಮಾಡ್ಕೋರಿ. 5 ವರ್ಷ ನೀವು ಆ್ಯಡ್ ಮಾಡ್ಕೋರಿ. ಸೊ ಅದೇ ರೀತಿಯಾಗಿ ನೋಡ್ರಿ, SC ST OBC ವರ್ಗದ ಅಭ್ಯರ್ಥಿಗಳಿಗೆ 18ರಿಂದ 30 ವರ್ಷ ನೀವು ಏನು ಮಾಡ್ರಿ ಅಂದ್ರೆ ಪ್ಲಸ್ 5 ವರ್ಷ ಆ್ಯಡ್ ಮಾಡ್ಕೋರಿ. ಸೊ ಅದೇ ರೀತಿಯಾಗಿ ಫಾರೆಸ್ಟ್ ಟ್ರೈಬ್ಸ್ದವ್ರಿಗೆ 18ರಿಂದ 33 ವರ್ಷ ಇದಾಯ್ತು. ಮತ್ತು ಇನ್ ಸರ್ವಿಸ್ದವ್ರಿಗೆ ಇದಿರ್ತೈತಿ, ಇಲ್ಲಿ ಮಗ್ಳು ಇದ್ದಿರ್ತೈತಿ, ಅವ್ರು ನೋಡ್ಕೋಬೋದು. ನಿಮಗೆ ನೋಡ್ರಿ ಕನ್ಫ್ಯೂಸ್ ಆಗಬೇಡ್ರಿ. ಏಜ್ ಲಿಮಿಟ್ ಬೇರೆ ಪ್ಲಸ್ ಏಜ್ ರಿಲ್ಯಾಕ್ಷನ್ ಬೇರೆ. ಇದು ಎಷ್ಟೈತ್ಲೆ, ಇದಕ್ಕೆ ಪ್ಲಸ್ ಏನೈತಿ 5 ವರ್ಷ ನೀವು ಆ್ಯಡ್ ಮಾಡ್ಕೋರಿ. 5 ವರ್ಷ ಏನೈತಿ ಆ್ಯಡ್ ಮಾಡ್ಕೋರಿ. ಸೊ ಅದೇ ರೀತಿಯಾಗಿ ಸ್ವಲ್ಪ ಮೆಡಿಕಲ್ಲೇನು ಕೂಡ ಚೇಂಜಸ್ ಮಾಡ್ಯಾರ. ಡಿಸ್ಕ್ವಾಲಿಫಿಕೇಶನ್ ಅಂತ ಕೊಟ್ಟಿರ್ತಾರ. ನೀವೇನಾದ್ರೆ ಇದ್ರೊಳಗೆ ಏನಾರ ಫೇಲ್ ಆದ್ರೆ ಡೈರೆಕ್ಟ್ ಏನೈತಿ ಕ್ವಾಲಿಫೈ ಅಲ್ಲ, ಡಿಸ್ಕ್ವಾಲಿಫೈ. 4ನೇ ಆಯ್ತು, ಫ್ಲಾಟ್ ಫುಟ್, ಬೋಲಗ್ಗ ಮತ್ತು ವ್ಯಾಲ್ಯೂಗ್ಸ್ ಇವೆಲ್ಲ ನೋಡ್ಕೋರಿ. ಏನೈತಿ ಇದ್ರೊಳಗೆ ಏನೈತಿ ಟೋಟಲ್ ಆಗಿ ಎಷ್ಟು ಅಂದ್ರೆ 1 2 3 4 5. ಇದು 5ರೊಳಗೆ ಏನೈತಿ ಡಿಸ್ಕ್ವಾಲಿಫೈ ಆಗಂಗಿಲ್ಲ. ನೀವೇನಾದ್ರೆ ಡಿಸ್ಕ್ವಾಲಿಫೈ ಆದ್ರೆ ಅಂದ್ರೆ ರಿಸಲ್ಟ್ ಮಾಡ್ತಾರೋ. ಇದೊಂದು ನಿಮ್ಮ ಗಮನದಲ್ಲಿ ಇಟ್ಕೋರಿ. ಇದಾಯ್ತು. ಮತ್ತು CR, DR ಸ್ವಲ್ಪ ಅದ್ರೊಳಗೆ ಏನು ಮಾಡ್ಯಾರ ಅಂದ್ರೆ ಸ್ವಲ್ಪ ಚೇಂಜಸ್ ಮಾಡ್ಯಾರ ನೋಡ್ರಿ. ಏನಂದ್ರೆ ಇಲ್ಲಿ ನೋಡ್ಕೋರಿ, ಈಗ ಏಜ್ ಲಿಮಿಟ ಇಲ್ಲಿ ಅದರ್ಸ್ದವ್ರಿಗೆ 18ರಿಂದ 28 ವರ್ಷ ವಯಸ್ಸಿದ್ದಿರ್ತೈತಿ. ಸೊ ಅದೇ ರೀತಿಯಾಗಿ ನೋಡ್ರಿ, ಈಗ SC ST OBCದವ್ರಿಗೆ 18ರಿಂದ 30 ವರ್ಷ ನೀವು ಏನು ಮಾಡ್ರಿ ಅಂದ್ರೆ ಪ್ಲಸ್ 5 ವರ್ಷ ಆ್ಯಡ್ ಮಾಡ್ಕೋರಿ. ಸೊ ಅದೇ ರೀತಿಯಾಗಿ ನೋಡ್ರಿ, ಫಾರೆಸ್ಟ್ ಟ್ರೈಬ್ಸ್ದವ್ರಿಗೆ 18ರಿಂದ 33 ವರ್ಷ ಮಾಡ್ಯಾರ. ಇಲ್ಲಿ ಇನ್ ಸರ್ವಿಸ್ದವ್ರಿಗೆ ನೋಡ್ರಿ, ಮೆನ್ ಮತ್ತು ವುಮೆನ್ದವ್ರಿಗೆ ನೋಡ್ಕೋಬೋದು. CAR ಮತ್ತು DAR ಇದ್ರೊಳಗೆ ನೋಡ್ರಿ, ಕ್ವಾಲಿಫಿಕೇಷನಲ್ಲಿ ಚೇಂಜಸ್ ಅಂದ್ರೆ ಬದಲಾವಣೆ ಮಾಡ್ಯಾರ. ಏನು ಬದಲಾವಣೆ ಮಾಡ್ಯಾರ ಅಂದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಈಸ್ ರಿವರ್ಸ್ಡ್ ಆಸ್ PUC ಇನ್ಸ್ಟೆಡ್ ಆಫ್ SSLC. ಮೊದಲು ಏನಿತ್ತು ನೋಡ್ರಿ, SSLC ಮೇಲೆ ಅರ್ಜಿಯನ್ನು ಸಲ್ಲಿಸ್ತಿದ್ರು ಹಲವಾರು ವಿದ್ಯಾರ್ಥಿಗಳು. ಮೊದಲು ಏನು ಮಾಡ್ತಿದ್ರು, SSLC ಮೇಲೆ ಅರ್ಜಿಯನ್ನು ಸಲ್ಲಿಸ್ತಿದ್ರು. ಈಗ ಚೇಂಜಸ್ ಮಾಡ್ಯಾರ. ಇನ್ನೇನೈತಿ PUC, ಇನ್ನು ಏನೈತಿ SSLC ಮೇಲೆ ಅರ್ಜಿಯನ್ನು ಸಲ್ಸಕ್ಕೆ ಬರಂಗಿಲ್ಲ. ಇದಾಯ್ತು. ಅದ್ರ ತೆಳಗೆ ಏನೈತಿ ಮತ್ತು ಡಿಸ್ಕ್ವಾಲಿಫಿಕೇಷನ್ ಮೆಡಿಕಲ್ದನ್ನು ಕೊಟ್ಟಾರ. ಇಲ್ಲಿ ಮೆಡಿಕಲ್ ಸ್ವಲ್ಪ ಇದ್ರ ಮೇಲೆ ಕೂಡ ಗಮನ ಇರಲಿ. ಯಾರ್ದು 4ನೇ ಇದ್ದಿರ್ತೈತಿ, ಪ್ಲಾಟ್ಫುಡ್, ಬೋಲೆಗ ಇವೆಲ್ಲ ಇದ್ರ ಮೇಲೆ ಸ್ವಲ್ಪ ಏನೈತಿ ಗಮನ ಕೊಡ್ರಿ. ಯಾಕಂದ್ರೆ ಬಹಳ ಮೆನ್ಷನ್ ಮಾಡ್ಯಾರಂದ್ರೆ ಸ್ವಲ್ಪ ಏನೈತಿ ಇದ್ರ ಮೇಲೆ ಏನೈತಿ ಮೆಡಿಕಲ್ ಸ್ವಲ್ಪ ಚೆಕಪ್ ಮಾಡ್ತಾರೋ. ಈ ರೀತಿಯಾಗಿ ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ ನೋಡ್ರಿ. ಮತ್ತು ಏನೈತಿ ನೋಟಿಫಿಕೇಶನ್ ಬಗ್ಗೆ ಕೇಳತ್ತಿದ್ರಿ. ಇಲ್ಲಿ ನೋಡ್ರಿ, ಈಗ ಬರೋ 20ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಐತಿ. 24ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಐತಿ. ಈಗಾಗಲೇ ಪೊಲೀಸ್ದಾತು, DRದಾತು ಪೋಸ್ಟ್ ವೈಸ್ ಏನೈತಿ, ಡಿಸ್ಟ್ರಿಕ್ಟ್ ವೈಸ್ ಏನೈತಿ ಪೋಸ್ಟ್ಗಳನ್ನ ಹಂಚಿಕೆ ಮಾಡಿದ್ರು, ಏಜ್ ರಿಲ್ಯಾಕ್ಷನ್ ಮಾಡಿದ್ರು, ಎಲ್ಲ ಏನೈತಿ ಕಂಪ್ಲೀಟ್ ಆಗೈತಿ. ಇನ್ನು ಏನೇ ಇದ್ರು ಅವರಿಂದ ನೋಟಿಫಿಕೇಶನ್ ಮಾತ್ರ ಬರೋದು ಅಷ್ಟ ಬಾಕಿ ಇದ್ದಿರ್ತೈತಿ. ಬರೋ 20ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಐತಿ. ಮೀಟಿಂಗ್ನಲ್ಲಿ ಏನು ಡಿಸ್ಕಷನ್ ಆಕೈತಿ ಅದ್ರ ಮೇಲೆ ಏನೈತಿ ನೋಟಿಫಿಕೇಶನ್ ಹೊರಡಿಸ್ತಾರ. ಈಗ ನನ್ನ ಪ್ರಕಾರ ಏನೈತಿ ವಿಲೇಜ್ ಅಕೌಂಟ್ ಆಯ್ತು. ಸೊ ಇದ್ರ ಜೊತೆಗೆ ಯಾವುದಂದ್ರೆ PC ಒಳಗೆ ಏನೈತಿ ನೋಟಿಫಿಕೇಶನ್ ಆಗೋ ಸ್ವಲ್ಪ ಜಾಸ್ತಿ ಐತೆ ಅಂತ ಹೇಳ್ಬೋದು.
ಯಾಕಂದ್ರೆ ಈಗ ಬರೋ ಏನೈತಿ 20ನೇ ತಾರೀಕು ಐತಿ ಮೀಟಿಂಗ್ ಇದ್ದಿರ್ತೈತಿ. ಈ ಮೀಟಿಂಗ್ಗಳಿಗೆ ಏನು ಡಿಸ್ಕಷನ್ ಆಕೈತಿ ಅದ್ರ ಮೇಲೆ ಏನೈತಿ ನೋಟಿಫಿಕೇಶನ್ ಆಕೈತಿ. ಈಗ ನೋಡ್ರಿ ಎಲ್ಲರೂ ಕೂಡ ಸ್ಟಡಿ ಏನೈತಿ ಜೋರು ಮಾಡಿರಿ. ಯಾಕಂದ್ರೆ ಮುಂದಿನ ತಿಂಗಳು ಏನೈತಿ ನೋಟಿಫಿಕೇಶನ್ ಆಗೋದು ಸ್ವಲ್ಪ ಜಾಸ್ತಿ ಐತಿ. ಯಾಕಂದ್ರೆ ಪೊಲೀಸ್ ಇಲಾಖೆಯಿಂದ ಎಲ್ಲ ಕೂಡ ಬದಲಾವಣೆ ಮಾಡಿಬಿಟ್ರು, ಕ್ವಾಲಿಫಿಕೇಶನ್ ಚೇಂಜ್ ಮಾಡಿದ್ರು. ಸೊ ಇದ್ರ ಜೊತೆಗೆ ಯಾವುದಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಪೋಸ್ಟ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಸೊ ಅದೇ ರೀತಿಯಾಗಿ ನೋಡ್ರಿ ಏಜ್ರಲ್ಲಿ ಕೂಡ ಬದಲಾವಣೆ, ಏಜ್ ರಿಲ್ಯಾಕ್ಷನ್ ಮಾಡಿದ್ರು. ಎಲ್ಲವೂ ಕೂಡ ಕರೆಕ್ಟ್ ಆಯಿತು. ಈಗ ಏನೈತಿ ಎಲ್ಲವೂ ಕೂಡ ಕರೆಕ್ಟ್ ಮಾಡಿರಿ. ಇನ್ನು ಏನೇ ಇದ್ರು ನೋಡ್ರಿ ನೋಟಿಫಿಕೇಶನ್ ಮಾತ್ರ ಮಾಡೋದಿದ್ದಿರ್ತೈತಿ. ನಿಮ್ಗೆ ಹೇಳತ್ ನೋಡ್ರಿ ನೆಕ್ಸ್ಟ್ ಮಂತ್ ಆಗೋದೈತಿ ಹೆಚ್ಚೈತಿ. ವಿಲೇಜ್ ಅಕೌಂಟು ಆಕೈತಿ, ಪೊಲೀಸ್ ಅಷ್ಟೇ ಹೇಳತ್ತಿಲ್ಲ, ವಿಲೇಜ್ ಅಕೌಂಟು ಕೂಡ ಆಕೈತಿ. ವಿಲೇಜ್ ಅಕೌಂಟ ಪ್ಲಸ್ ಪೀಸ್ ಇದೆ, ಎರಡೂ ಕೂಡ ನೆಕ್ಸ್ಟ್ ಮಂತ್ ಆಗೋ ಚಾನ್ಸಸ್ ಹೆಚ್ಚೈತಿ. ನಿಮ್ಗೆ ನೆಕ್ಸ್ಟ್ ಐತಿ ಆತಂದ್ರೆ ಮತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಬಂದ್ರೆ ಮತ್ತೆ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನೆ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಮೊದಲೇ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರುತ್ತೆ. ನೀವು ಚಾನಲ್ ಏನೈತಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂತಂದ್ರೆ ನಿಮ್ಗೆ ಏನೈತಿ ನೋಟಿಫಿಕೇಶನ್ ಬರ್ತಿರ್ತೈತಿ ಅದ. ಮತ್ತು ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ರೆ ಅಂತೀರಿ ಕಮೆಂಟ್ ಸೆಕ್ಷನ್ ಆಗಿರ್ತೈತಿ, ಕಮೆಂಟ್ ಕೂಡ ಮಾಡ್ಬೋದು. ಮತ್ತು CRDR ಏನೈತಿ SSLC ಅಲ್ಲ, SSLC ಅಲ್ಲ, PUC ಏನೈತಿ ಈಕ್ವಲೆಂಟ್ ಅಂದರೆ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಕೇವಲ PUC ಅಷ್ಟೇ ಅಲ್ಲ, PUC ಈಕ್ವಲೆಂಟ್ ಕೊಟ್ಟಾರ. ಈಕ್ವಲೆಂಟ್ ಏನಂತೆ ಅಂದ್ರೆ ಏನು ನೋಡ್ರಿ, ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಇಟ್ಟಿದ್ರು ಕಮೆಂಟ್ ಕೂಡ ಮಾಡಿರಿ. ಸೊ ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡುತ್ತಿದ್ದಂದ್ರೆ ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.